ಚೆನ್ನ ಸರ್, ಸಾಹೇಬರು ಬರೋ ಹೊತ್ತಾಯ್ತು, ಬೇಗ ಸಿದ್ಧ ಆಗು. ಆಯ್ತು ಸರ್. ಸರ್, ನೀವ್ಯಾಕೆ ಸರ್ ಮುಜುಗರ ಪಟ್ಕೋತಾ ಇದ್ದೀರಾ? ಮುಜುಗರ ಪಡಬೇಕಾಗಿರೋದು ನಾನು. ತೆಗಿಯಪ್ಪ ಬೀಗ. ಕಂದಿಲ್ ಒಳಗೆ ಬಿಡಪ್ಪ. ನೀನು ಇಲ್ಲೇ ಇರು. ಆಯ್ತು ಸಾಹೇಬ್ರೆ. ಚೆನ್ನ 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 ಯಾಕಪ್ಪ ಕೂಗ್ತಲೇ ಇದ್ದೀನಿ, ಕೇಳಿಸ್ತಿಲ್ವಾ? ಕ್ಷಮಿಸಿ ಸರ್, ಏನೋ ಯೋಚನೆ ಮಾಡ್ತಾ ಇದ್ದೆ. ಯೋಚನೆ ಮಾಡಿ ಪ್ರಯೋಜನ ಇಲ್ಲಪ್ಪ. ಏನ್ ಯೋಚಿಸ್ತಿದ್ದೆ? ನಾನು ಕಂಡ ಕನಸಿನ ಬಗ್ಗೆ. ನೀನ್ ನಿದ್ದೆನೇ ಮಾಡಿರಲ್ಲ ಅಂತ ಅಂದ್ಕೊಂಡಿದ್ದೆ. ಕನಸು ಖಂಡಿಯ? ಹೌದು ಸರ್, ನನ್ನ ಈ ಪರಿಸ್ಥಿತಿಗೆ ಯಾರ್ಯಾರು ಕಾರಣನೋ ಅವರನ್ನೆಲ್ಲ ಕನಸಲ್ಲಿ ಕರೆದು ಪ್ರಶ್ನೆಗಳು ಮಾಡಿದೆ. ಓಹೋ, ಉತ್ತರ ಸಿಗ್ತಾ? ಇದೇನಿದು? ನನ್ನ ಬರಹ ಅಂತಿದ್ದದ್ದು ನನ್ನ ಹಣೆ ಬರಹ ಅಂತಾಗಿದೆ. ನಾನೇ ಬರ್ಕೊಂಡಿದ್ದು ಅಂತಾನು ಸೇರಿಸಿದ್ದೀನಿ ಸರ್. ಬೇರೂರ ಮೇಲೆ ತಪ್ಪುರಿಸ್ತಿದ್ ನಿನಗೆ ಕೊನೆಗೂ ನಿನ್ ತಪ್ಪೇಂತಾರು ಆಯ್ತಲ್ಲ. ನಾನ್ ಕಣ್ ಕನ್ಸಲ್ಲಿ ಬಂದ ಪಾತ್ರಗಳು ಬೇರೆ ಬೇರೆ ಆದ್ರೂ ಪ್ರಶ್ನೆ ಉತ್ತರ ಎರಡು ನಂದೇ ಸರ್. ಅಂದ್ರೆ ಇಷ್ಟು ವರ್ಷ ನನ್ನ ಪರಿಸ್ಥಿತಿಗೆ ಅವರೆಲ್ಲ ಕಾರಣ ಅಂತ ಅನ್ಕೊಂಡಿದ್ದೆ. ಆದ್ರೆ ಈ ಕನಸು ನನ್ನ ಕಣ್ ತೆರೆಸ್ತು. ನನ್ನ ಪರಿಸ್ಥಿತಿಗೆ ನಾನೇ ಕಾರಣ ಅಂತ ಹೇಳ್ತು. ಸರಿ ಚೆನ್ನ, ನನಗೆ ಸಮಯ ಬಹಳ ಕಡಿಮೆ ಇದೆ. ಬಂದ್ ಕೆಲಸ ಮೊದಲು ಮಾಡ್ಬಿಡ್ತೀನಿ. ನಾನು ಈ ಪತ್ರ ಓದ್ತೀನಿ, ಈಗ ಕೇಳಿಸ್ಕೊ. ಏನ್ ಪತ್ರ ಸರ್?
ಏನಿಲ್ಲ, ಸರ್ಕಾರಿ ನಿಯಮ. ಅರ್ಥ ಆಯ್ತು ಬಿಡಿ ಸರ್. ಕರ್ಕೊಂಡು ಹೋಗಕ್ಕೆ ಕರಿಯೋಲೆ ಕೊಡಕ್ ಬಂದ್ರಾ? ನ್ಯಾಯದ ಪ್ರವಚನ ಕರ್ಮ ನಂದು. ಕೊನೆ ಸಮಯದಲ್ಲಿ ನಾಯಕರು ಓದಲೇಬೇಕು. ಸರಿ ಸರ್, ಓದಿ. ಚನ್ನಕೇಶವಾದ ನೀನು 3 ವರ್ಷಗಳ ಹಿಂದೆ, ಅಂದರೆ 9/8/1960 ನಡುರಾತ್ರಿ 12:15 ಗಂಟೆಯ ಸಮಯದಲ್ಲಿ ಬೆಂಗಳೂರು ನಗರದ ಮಧ್ಯಭಾಗದಲ್ಲಿರುವ ಗಾಂಧಿನಗರದ 2ನೇ ಮುಖ್ಯ ರಸ್ತೆ ನಂಬರ್ 108 ಶ್ರೀಕೃಪಾ ಎಂಬ ಮನೆಗೆ ನುಗ್ಗಿ ಮನೆಯ ಯಜಮಾನ ಕರಿಸುಬ್ಬಯ್ಯ, ವಯಸ್ಸು ಸುಮಾರು 55 ಎಂಬ ವ್ಯಕ್ತಿಯನ್ನ ದಾರುಣವಾಗಿ ಚಾಕುವಿನಿಂದ ಇರಿದು ಸಾಯುವವರೆಗೂ ಕೊಂದು ಅವನು ಸತ್ತ ನಂತರ ಮನೆಯ ಕಾಂಪೌಂಡ್ ಹಾರಿ ಉಪ್ಪಾರಪೇಟೆ ಪೊಲೀಸರಿಗೆ. ಸರ್, ಒಂದ್ ನಿಮಿಷ. ಈ ಪತ್ರದಲ್ಲಿ ಏನಾದ್ರು ತಪ್ಪುಗಳಿದ್ರೆ ತಿದ್ದಬಹುದೇ? ಪತ್ರದಲ್ಲಿ ತಪ್ಪ? ಸರ್ಕಾರಿ ಪತ್ರದಲ್ಲಿ ತಪ್ಪು? ನಾವೆಲ್ಲಾದ್ರೂ ಅಂದ್ರೆ ಸರ್ಕಾರದವ್ರು ಎಂದಾದ್ರೂ ತಪ್ಪು ಮಾಡ್ತಾರೇನೆಯ? ಅದು ಸರಿ. ತಪ್ಪು ಮಾಡಿ ಜೈಲಲ್ಲಿರೋ ನಾನು ತಪ್ಪು ಮಾಡದೆ ಜೈಲಲ್ಲಿರೋ ನಿಮ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡೆ. ತಪ್ಪಾಯ್ತು. ನಾನಿಲ್ಲಿಗೆ ಬಂದಿರೋದು ಕರ್ತವ್ಯ ನಿರ್ವಹಣೆಗೋಸ್ಕರ. ಮತ್ತೀಗ ಮಾಡ್ತಿರೋದು ಅದನ್ನೇ. ಏನದು ತಪ್ಪು? ಎಲ್ಲಾಗಿದೆ ತಪ್ಪು? ನೀವು ತಪ್ಪೇ ಮಾಡಲ್ಲ. ಅಲ್ಲಲ್ಲ, ಸರ್ಕಾರದವ್ರು ತಪ್ಪೇ ಮಾಡಲ್ಲ ಅಂದ್ಮೇಲೆ ತಪ್ಪೆಲ್ಲಿರುತ್ತೆ ಹೇಳಿ? ಹಾಗೊಂದ್ ವೇಳೆ ಇದ್ರೂ ಅದು ಸರ್ಕಾರದವ್ರಿಗೆ ಎಲ್ಲಿ ಕಾಣಿಸುತ್ತೆ? ಈಗ ನಿಮಗ್ ಕಾಣಿಸಿದ್ರು ವ್ಯತ್ಯಾಸ ಆಗಲ್ವೇ? ನೋಡಯ್ಯ, ಮಗುನ್ ಚಿವುಟಿದ್ಯಾ? ಈಗ ತೂಗಲ್ಲ ಅಂದ್ರೆ ಹೇಗೆ? ಅದೇನ್ ತಪ್ಪಾಗಿದೆ ಹೇಳು. ಹೇಳಿದ್ರೆ ತಿದ್ಕೊಳ್ಳೋಣ. ತಿದ್ಕೊಳ್ಳೋಣ ಅಂದ್ರೆ? ಓ, ತಮ್ಮ ಹತ್ರ ತಿದ್ಕೊಳ್ಳೋಕೆ ಅವಕಾಶ ಇದೆಯಾ ಸರ್? ತಪ್ಪಿದ್ರೆ ಯಾರಾದ್ರೇನಯ್ಯ ತಿದ್ಕೊಳ್ಳೇಬೇಕು. ಬದುಕು ಹಾಗೆ ತಾನೆ. ನೋಡೀಗ ಮಗುವಾಗಿದ್ದಾಗ ಎಡು ಬೀಳ್ತೀವಿ, ಎದ್ದು ಬಿದ್ದು ನಡೆಯೋದನ್ನು ಕಲಿತೀವಿ ಅಲ್ವಾ? ಬಾಯಿ ತೆಗೆದ ತಕ್ಷಣ ಮಾತು ಬರೋಲ್ವೇ? ಮೊದಲು ಶಬ್ದ, ಆಮೇಲೆ ಅಕ್ಷರ, ನಂತರ ಮಾತು ಬರೋದು ಅಲ್ವಾ? ನಿಮಗೆ ಮಕ್ಕಳು ಅಂದ್ರೆ ತುಂಬಾ ಇಷ್ಟ ಅನ್ಸುತ್ತೆ. ನೋಡು, ಮಾತು ಬದಲಿಸ್ಬೇಡ. ತಪ್ಪೇನಾಗಿದೆ ಅದನ್ನು ಹೇಳು. ನೀವು ಬಲವಂತ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀನಿ ಸರ್. ನೀವು ಓದಿದ್ರಲ್ಲಿ ಒಂದು ಬಿಟ್ಟೋಗಿದೆ, ಇನ್ನೊಂದು ತಪ್ಪಾಗಿದೆ. ಏನು? ಮೊದಲನೇದು, ನಾನು ಕಳ್ತನ ಮಾಡಕ್ಕೆ ಅಂತ ಆ ಮನೆಗೆ ಹೋದಾಗ ಆತ ನನ್ನ ಹಿಡಿಯಕ್ ಬಂದ. ಅವನಿಂದ ತಪ್ಪಿಸಿಕೊಳ್ಳೋ ಪ್ರಯತ್ನದಲ್ಲಿ ಅವನನ್ನ ಕೊಂದೆ. ಎರಡನೇದು, ಕೊಲೆ ಮಾಡಿದ ನಂತರ ಕಾಂಪೌಂಡ್ ಹಾರಿದೆ ಅಂತ ಓದಿದ್ರಿ. ಆದ್ರೆ ನಾನು ಒಳಗೆ ಹೋಗುವ ಕಾಂಪೌಂಡ್ ಹಾರಿದ್ದು. ಕೊಲೆ ಮಾಡಿದ ನಂತರ ರಾಜಾರೋಷವಾಗಿ ಗೇಟ್ ತಕೊಂಡು ಹೊರಗೆ ಬಂದೆ. ಹೌದಲ್ಲಯ್ಯ. ಛೇ 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 ಛೇ, ಎಂಥ ತಪ್ಪಪ್ಪ ಇದು. ಹೋಗ್ಲಿ ಬಿಡಿ ಸರ್, ತಪ್ಪಿನ ಲೆಕ್ಕಾಚಾರ ಹಾಕೋ ಹೊತ್ತಲ್ಲ ಇದು. ತಪ್ಪೇ ಮಾಡಿದಿರೋ ಸರ್ಕಾರದವ್ರ ಪತ್ರ ಅಲ್ವೇ? ಅದ್ರಲ್ಲಿ ರವೆ ಎಷ್ಟು ತಪ್ಪಿರಬಾರ್ದು ಅಂತ ಹೇಳಿದೆ ಅಷ್ಟೆ. ರವಿ ಅಂತ ತಪ್ಪೆಲ್ಲಪ್ಪ, ಬಂಡೆ ಅಂತ ತಪ್ಪಲ್ಲಯ್ಯ. ನೀನ್ ಹೇಳಿದ ಹಾಗೆ ತಿದ್ಕೋತೀನಪ್ಪ. ಥ್ಯಾಂಕ್ ಯು ಸೋ ಮಚ್. ಆದ್ರೂ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ ಕಣಯ್ಯ. ಒಬ್ಬ ಸಾಮಾನ್ಯ ಕೊಲೆಗಾರನ ಕೈಯಲ್ಲಿ ತಿದ್ದಿಸ್ಕೊಳ್ಳಂಗಾಗೋಯ್ತಲ್ಲಯ್ಯ. ಸಾಮಾನ್ಯ ಕೊಲೆಗಾರ? ಚೆನ್ನಾಗಿದೆ ಸರ್. ತೀರ್ಥ ಶಂಖನಿಂದಾನೇ ಬರಬೇಕು ಅಂತ ಏನಿಲ್ಲ ಸರ್. ತೀರ್ಥ ಎಲ್ಲಿಂದ ಬಂದರೂ ಪ್ರಸಾದನೇ. ಬಿಡಿ, ಮುಂದೆ ಓದಿ ಸರ್.
ಹಾ, ಈ ರೀತಿ ಕೊಂದಿದು ಎಲ್ಲಿದ್ದೆ ನಾನು? ಉಪ್ಪಾರ್ಪೇಟೆಯಲ್ಲಿ. ಆ, ನೀವು ಉಪ್ಪಾರ್ಪೇಟೆ ಅಂತ ಓದುವಾಗ ನಾನು ಅಡ್ಡ ಬಂದೆ. ಹಾ, ಕರೆಕ್ಟ್. ಉಪ್ಪಾರಪೇಟೆ ಪೊಲೀಸ್ ಠಾಣೆಗೆ ಬಂದು ನೀನೇ ಸ್ವಯಂ ಶರಣಾದೆ. ನ್ಯಾಯಾಲಯದಲ್ಲಿ ನಿನ್ನ ತಪ್ಪನ್ನ ನೀನೇ ಒಪ್ಪಿಕೊಂಡಿದ್ದಕ್ಕಾಗಿ ಐಪಿಸಿ ಸೆಕ್ಷನ್ 302 ಪ್ರಕಾರ ನಿನಗೆ ಮರಣದಂಡನೆ ವಿಧಿಸಿತು. ನನ್ನ ಯಾಕೆ ನೋಡ್ತೀರಾ ಸರ್? ಸರಿ ಅಂತ ನಾನು ಯಾವತ್ತೂ ಒಪ್ಕೊಂಡಲ್ಲ. ತಪ್ಪೇನಿಲ್ಲ. ಹತ್ತಿರದಲ್ಲಿ ಚೆನ್ನ, ನಿನ್ನ ಆಯಸ್ಸಿನ್ನು 1 ಗಂಟೆ ಕೂಡ ಇಲ್ಲ. ಸಾಯೋ ನಿದ್ದಿ ಈಗಲೂ ತಮಾಷೆ ಮಾಡ್ತಿಲ್ಲಪ್ಪ. ಕಲಾವಿದ ಮೇಲೆ ನಗ್ತಾ ಇದ್ರು ಒಳಗೆ ಅಳ್ತಾ ಇರ್ತಾನೆ ಸರ್. ಆದ್ರೆ ನಂಗೆ ನಟನೆ ಬರಲ್ವೇ, ಏನ್ ಮಾಡೋದು? ಹತ್ತು ಸುಸ್ತಾಗಿ ಗಾಂಭೀರ್ಯಕ್ಕೆ ಬೆಲೆ ಇಲ್ಲದೆ ಹೋಗಿ ಸಾಯಕ್ಕೂ ಮುಂಚೆ ಸ್ವಲ್ಪ ನಗೋಣ, ನಗ್ಸೋಣ ಅಂತ. ನಾನೇನ್ ಮಾಡ್ಲಿ ಸರ್? ನನ್ನ ಕಣ್ಣಲ್ಲಿ ಇನ್ನು ನೀರಿಲ್ಲ. ನಮ್ಮೂರಿನ ಕೆರೆ ತರ ಅದು ಬತ್ತು ಹೋಗಿದೆ. ತಪ್ಪು ನೆರವಾಗಿದೆ ಅಂತ ಗೊತ್ತಾಗುತ್ತೆ. ಆದ್ರೆ ನಿನ್ ಮಾತಿನಲ್ಲಿ ಪಶ್ಚಾತ್ತಾಪ ಹಾಗಂದ್ರೇನ್ ಸರ್? ಆ ಪದಕ್ಕೆ ಪೈಸಾ ಬೆಲೆ ಇಲ್ದಿರೋ ಹಾಗೆ ಮಾಡಿದೀರಾ ನೀವು. ನಾನ್ ಪಶ್ಚಾತ್ತಾಪ ಪಡ್ಲಿಲ್ವೇ? ನನ್ನ ಪ್ರಾರ್ಥನೆ ಅರ್ಜಿಗಳನ್ನ ನೀವು ಓದಿಲ್ವೇ? ಯಾಕೆ ಸರ್ ನನ್ನನ್ನೇ ದೂಷಿಸ್ತೀರಿ? 3 ವರ್ಷದಿಂದ ನನ್ನ ದೂಷಿಸಿದ ಸಾಲದು ಅಂದ್ರೆ ನೀವ್ ಹೇಳ್ದಾಗೆ ಇನ್ನೊಂದು ಗಂಟೆ ಮಾತ್ರ ಸಂತೋಷ ಪಟ್ಬಿಡಿ. ಅಥವಾ ನಾನು ಹೆಣ ಆದ್ಮೇಲೂ ಬಿಡಲ್ವೋ? ಚೆನ್ನ, ನಿನ್ನ ಈ ಮಾತಿನ ಮತಾಪನ್ನ ನಿನ್ನ ಕಥೆ ಕಾದಂಬರಿಲೂ ಬರಿಬಹುದಾಗಿತ್ತಲ್ಲಪ್ಪ. ನನ್ನ ಕಥೆ ಕಾದಂಬರಿ ಎರಡಕ್ಕೂ ಮುಕ್ತಾಯ ಇಟ್ಟಾಯ್ತು ಸರ್. ಮುಂದೆ ಓದಿ ಸರ್. ಈ ತೀರ್ಪಿನ ಮೇಲೆ ನೀನು ರಾಷ್ಟ್ರಪತಿಯವರಿಗೆ ಕ್ಷಮಾದಾನ ಬೇಡಿಕೆ ಸಲ್ಲಿಸಿದ್ದು ತಿರಸ್ಕೃತವಾಗಿ ನಿನಗೆ 8 ದಿನಗಳ ಹಿಂದೆ, ಅಂದರೆ ದಿನಾಂಕ 5/12/1963 ಗುರುವಾರದಂದು ತಿಳಿಸಿದಂತೆ, ಈ ದಿನ ಅಂದರೆ ದಿನಾಂಕ 12/12/1963 ಗುರುವಾರದಂದು ಸೂರ್ಯೋದಯಕ್ಕೆ ಮೊದಲು 5 ರಿಂದ 5:15 ನಿನ್ನನ್ನು ಗಲ್ಲಿಗೇರಿಸಿ ಮರಣದಂಡನೆ ವಿಧಿಸಬೇಕೆಂದು ಉಚ್ಚ ನ್ಯಾಯಾಲಯವು ತೀರ್ಪು ನೀಡಿದೆ. ನೀನೇನ್ ಸಿದ್ಧ ಆಗ್ಬೇಕು ಚೆನ್ನ. ಹೊರಗಡೆ ನಿನ್ನ ಹೆಂಡತಿ ಮಕ್ಕಳು ಬಂದಿದ್ದಾರೆ. ಅವ್ರನ್ಯಾರಾದ್ರೂ ನೀನ್ ನೋಡ್ಬೇಕು ಅಂತಂದ್ರೆ ನಿಮ್ ತಾಯಿ ಕೂಡ ಜೊತೆಯಲ್ಲಿದ್ದಾರೆ. ಅವರನ್ನ ಸರ್, ಸೂರ್ಯನ್ ನೋಡ್ಬೋದೆ? ನಿಮ್ ತಾಯಿ ನಿನ್ನನ್ನು ನೋಡ್ಲೇಬೇಕಂತೆ. ವಿಶೇಷ ಪರವಾನಗಿ ಇದೆ. ವಿಶೇಷ ಪರವಾನಗಿ? ತಾಯಿ ಮಗನ್ನ ನೋಡಕ್ಕೆ ಸ್ಪೆಷಲ್ ಪರ್ಮಿಷನ್? ಹೌದು. ಸಾಮಾನ್ಯವಾಗಿಂತ ಅವಕಾಶಗಳನ್ನ ನಾವು ಯಾರು ಕೊಡೋದಿಲ್ಲ ಅಲ್ವಾ ಸಾಹೇಬ್ರೆ? ನಾನೊಬ್ಬ ಸಾಮಾನ್ಯ ಕೊಲೆಗಾರ.
ಅಂತವನಿಗೆ ಅಸಾಮಾನ್ಯ ಅವಕಾಶ. ಆಯ್ತು ಸರ್, ಕಳಿಸಿ. ಸೊಮ್ಮೆ ಒಂದ್ ನಿಮಿಷ. ನನ್ನ ಬಗ್ಗೆ ಇಷ್ಟಾದ್ರೂ ದಯ ತೋರಿಸೋದಕ್ಕೆ ತುಂಬಾ ಧನ್ಯವಾದಗಳು. ಹಾ ಸಾಹೇಬ್ರ ಮುಂದೆನೆ ಮಾತಾಡಬೇಕು ಅಲ್ವಾ ಸಾಹೇಬ್ರೆ? ಹೋಗಿ. ಯಾಕೆ ಈ ವ್ಯಂಗ್ಯ ನನಗೆಪ್ಪ? ಅನಿವಾರ್ಯ, ನಾವಿಲ್ಲಿರ್ಲೇಬೇಕು. ನೀವಿರಲೇಬೇಕು ಬಿಡಿ ಸರ್. ಯಾಕೆಂದ್ರೆ ನನ್ನ ತಾಯಿ ನನಗೆ ವಿಷ ಕೊಟ್ಟು ಸಾಯಿಸಿ ನಿಮ್ಮ ಹಸುವಿನ ಹಗ್ಗಕ್ಕೆ ವಂಚನೆ ಮಾಡ್ತಾಳೆ ಅಂತ ನಿಮ್ಗೆ ಹಾಗೇನಿಲ್ಲ. ಸುಳ್ಳು ಹೇಳ್ಬೇಡಿ ಸರ್. ಸುಳ್ಳು ಹೇಳೋದು ನಮ್ಮ ಹಕ್ಕು. ನಿಜ ಹೇಳಿ ಸರ್, ನೀವಿಲ್ಲಿರ್ಲೇಬೇಕಾಗಿರೋದು ಅದಕ್ಕೆ ತಾನೆ? ಸರ್, ಒಂದು ವಿಷಯ ಹೇಳ್ಬೋದಾ? ಏನು? ಮಗನಿಗೆ ವಿಷ ಕೊಟ್ಟು ಸಾಯಿಸಕ್ ಪ್ರಯತ್ನ ಪಟ್ಟಿದ್ದು ಕಯಾದು ತಾಯಿ ಒಬ್ಳೆ ಸರ್. ಅದು ಅವಳಾಗೆ ಮಾಡ್ಲಿಲ್ಲ. ಗಂಡ ಮಣ್ ತಿನ್ನು ಅಂದ್ರೆ ತಿಂದವಳಿಗೆ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾ ಇದ್ದ ಧರ್ಮ ಅವಳಿಂದ ಆ ಕೆಲಸ ಮಾಡಿಸ್ತು. ಪುರಾಣ ಬಿಡಿ ಸರ್. ಹುಲಿ ವಿಷಯ ಗೊತ್ತಾ ನಿಮ್ಗೆ? ಹುಲಿ ಸರ್, ಮರಿ ಮಗ್ಲಲ್ಲಿ ಮಲಗಿದ್ರೆ ತಾಯಿ ಹುಲಿನ ನೋಡ್ಬೇಕು ನೀವು. ಆ ಮರಿಗೇನಾದ್ರೂ ಅಪಾಯ ಆಗುತ್ತೆ ಅಂತ ಗೊತ್ತಾದ್ರೆ ತನ್ನ ಪ್ರಾಣನೂ ಲೆಕ್ಕಿಸದೆ ಬೇಟೆಗಾರ ಗುರಿ ಇಟ್ಟು ಬಂದೂಕಿನ ಮೇಲೆ ಬೀಳುತ್ತೆ. ಚಿಂತೆ ಮಾಡಬೇಡಿ ಸರ್. ನನ್ನ ತಾಯಿ ನನ್ನನ್ನ ಕೊಲ್ಲಲ್ಲ. ನಾನ್ ಕೊಲೆಗಾರನೇ. ಆದ್ರೆ ನನ್ನ ತಾಯಿ ನಿಮ್ ತಾಯಿ, ಎಲ್ಲರ ತಾಯಿ ಹಾಗೆ ಒಬ್ಬ ತಾಯಿ ಅಷ್ಟೇ. ಅಷ್ಟೇ. ರೂಲ್ಸ್ ಫಾಲೋ ಮಾಡಲೇಬೇಕು ಜನ. ಈಗ ಯಾರಾದ್ರೂ ವಿಷ ತಂದ್ಕೊಡ್ತಾರೆ ಅನ್ನೋ ಭಯ ನಮ್ಗಿಲ್ಲ. ಕಾಫಿ ತಂದಿದ್ದಾರೆ ನಿಮ್ ತಾಯಿ. ನಮ್ ಡಾಕ್ಟರ್ ಅದನ್ನ ಪರೀಕ್ಷೆ ಮಾಡಾಗಿದೆ. ಓಹೋ, ಏನಂತ ಸರ್ ಫಲಿತಾಂಶ? ಕಾಯಿಲೆ ಏನಾದ್ರೂ ಇದೆಯಂತ? ಕಾಫಿಗೆ ಚೆನ್ನ ಕ್ಷಮಿಸಿ ಸರ್. ಪ್ರತಿನಿತ್ಯ ಹೋಟ್ಲುಗಳಲ್ಲಿ ಮಾರಾಟ ಆಗೋ ಮೋಸದ ಕೆಟ್ಟ ಬೆರಕೆ ಕಾಫಿಗಳನ್ನ ಪರೀಕ್ಷೆ ಮಾಡದೆ ತಾಯಿ ಮಗನ್ಗೆ ಅಂತ ಈ ಕೊನೆ ಹೊತ್ನಲ್ಲಿ ತಂದಿರೋ ಕಾಫಿನ ಪರೀಕ್ಷೆ ಮಾಡಿದ್ರಲ್ಲ ಅಂತ ಹಾಗೆ ಹೇಳಿದೆ. ಅದು ನಿಮ್ ರೂಲ್ಸೇ ಸರ್. ನೀವು ಫಾಲೋ ಮಾಡಲೇಬೇಕು. ನಾನು ಈಗಲೂ ಅವಳನ್ನ ನೋಡಕ್ ಒಪ್ತಾ ಇರಲಿಲ್ಲ. ಆದ್ರೆ ಹೆತ್ತ ತಾಯಿ ಕರಳು. ಸರ್, ಗಂಡ್ಮಕ್ಳು ಯಾವ್ದಾರು ಊರ್ ಹೊರಟಿರ್ಬೇಕಾದ್ರೆ ತಾಯಿ ಮನೆ ಬಾಗ್ಲವರೆಗೂ ಬಂದು ಕಣ್ಣೊರೆಸ್ಕೊಳ್ತಾ ಹೋಗ್ ಬಾಪ ಅಂತ ಹರಸ್ ಕಳಿಸ್ತಾಳೆ. ನಾನೀಗ ದೂರದ ಊರಿಗೆ ಪ್ರಯಾಣ ಹೊರಟಿದ್ದೀನಿ. ಹಿಂತಿರುಗಬಾರ್ದೇ ಇರೋಂತ ಪ್ರಯಾಣ. ತಾಯಿ ನೋಡ್ಬೇಕು ಅನ್ನೋದು ಸಹಜ ಅಲ್ವಾ ಸರ್? ಅವಳನ್ನು ಅಳಿಸಬಾರ್ದು ಅಂತ ಇದ್ದೆ. ಆದ್ರೆ ಅವಳ ಆಸೆಗೆ ತಲೆ ಬಾಗ್ತಾ ಇದ್ದೀನಿ. ಈ ಭೂಮಿ ತಾಯಿ ಹೊಟ್ಟೆ ಒಳಗೆ ಹೋಗೋದಕ್ಕೂ ಮುಂಚೆ ಈ ಭೂಮಿ ನನ್ನ ತಂದವಳನ್ನ ನೋಡ್ಬೇಕಾದ ನನ್ನ ಕರ್ತವ್ಯ ಅಲ್ವಾ? ಅಲ್ಲ ಸಾಹೇಬ್ರೆ, ನಾನು ಇವನ್ನ ತುಂಬಾ ನೋವುತ್ತಿಂದ ಹೆತ್ತಿದ್ದೀನಿ. ಇರೋನ್ ಒಬ್ನೇ ಮಗ. ಇವರಪ್ಪ ಇವನ ಹುಡ್ಸಿದಷ್ಟೇ. ಕಷ್ಟಪಟ್ಟು ಸಾಕಿ ಬೆಳೆಸ್ದವಳು ನಾನು ಸಾಹೇಬ್ರೆ. ಸಾಹೇಬ್ರೆ,
ಇನ್ನು ಚಿಕ್ಕ ವಯಸ್ಸು, ಇವನು ಮಾಡ್ಬಾರ ತಪ್ಪ ಮಾಡ್ದ. ಮಗು ಎಡು ಬಿತ್ತು ಅಂತ ಅದ್ರ ಕಾಲೇ ಕತ್ತರಿಸ್ಬಿಡ್ತೀರಾ? ಹೇಳಿ ಸಾಹೇಬ್ರೆ, ಜೀವನೇ ತೆರಬೇಕು ಅನ್ನೋದಾದ್ರೆ ನನ್ನ ಗಲ್ಲಿಗೆ ಹಾಕಿ, ನನ್ನ ಗಲ್ಲಿಗೆ ಹಾಕ್ಬಿಡಿ ಸಾಹೇಬ್ರೆ, ನನ್ನ ಗಲ್ಲಿಗೆ ಹಾಕ್ಬಿಡಿ. ಅಮ್ಮ, ನಾನ್ ಮಹಾಪಾಪಿಮ್ಮ. ಕಷ್ಟಪಟ್ಟು ಹೆತ್ತು ಹೊತ್ತು ಸಾಕಿ ಬೆಳೆಸಿದ್ ನಿನಗೆ ನಾನ್ ಕೊಡ್ತಾ ಇರೋ ಪ್ರತಿಫಲ ಇದು. ಮಗ ನೇಣಾಕ್ಸ್ಕೊಂಡು ಸಾಯೋದನ್ನ ಕಣ್ಣಾರೆ ನೋಡೋ ಮಹಾ ನೋವು. ಯಮ ಇದಕ್ಕೆ ಯಾವ ಶಿಕ್ಷೆ ಕೊಡ್ತದ ಗೊತ್ತಿಲ್ಲ. ಅಮ್ಮ, ಇನ್ಮೇಲೆ ಯಾವ ಹೆಣ್ಣು ಬಂದೆ ಅನ್ಸ್ಕೊಂಡ್ರು ಪರವಾಗಿಲ್ಲ, ಆದ್ರೆ ನನ್ನಂತ ಮಗನ ಹಡಿದ ಇರ್ಲಿ ಅಂತ ಬಯಸಮ್ಮ. ಮಗ ತಪ್ಪು ಮಾಡಿದಾರೆ ಅಂತ ಗೊತ್ತಿದ್ರು ಯಾವ ತಾಯಿನೂ ಅದನ್ನ ಮನ್ಸಾರೆ ಒಪ್ಪೋದಿಲ್ಲ ಕಣೋ, ಒಪ್ಪೋದಿಲ್ಲ. ಚೆನ್ನ, ನೀನ್ ಬಯಸೋದಾದ್ರೆ ನಿನ್ ಮುಂದೆ ಹುಟ್ಟೋ ಯಾವ ಮಗನು ನೀನ್ ಮಾಡಿರೋ ತಪ್ಪನ್ನ ಮಾಡಬಾರ್ದು ಅಂತ ಬಯಸೋ, ಬಯಸೋ, ಹಾಗಂತ ಬಯಸಕ್ಕಂತ, ಹಾಗಂತ ಬಯಸೋ. ಅಯ್ಯೋ ನೋಡಿಮ್ಮ, ಕಾಫಿ ಕೊಟ್ಬಿಟ್ಟು ಹೊರಟು ಬಿಡಿಮ್ಮ. ಇಲ್ಲ, ನಾ ಹೋಗೋದಿಲ್ಲ. ನಾನು ಎಲ್ಲಿ ಹೋಗ್ಲಿ? ನಾನು ಯಾಕೆ ಹೋಗ್ಬೇಕು? ನನ್ನ ಇವ್ ಜೊತೆ ಗಲ್ಲಿಗೆ ಹಾಕ್ಬಿಡಿ. ಶಿವನ ಸತ್ತ ಮೇಲೆ ನಾನು ಯಾಕೆ ಬದುಕಿರ್ಬೇಕು? ನಾನು ಯಾಕೆ ಬದುಕಿರ್ಬೇಕು? ನೋಡಿಮ್ಮ, ಹೊರಗಡೆ ನನ್ನ ಸೊಸೆ ಊಕೆ ಹಾಕಿ ಕೂತಿದ್ದಾಳೆ. 2 ಮಕ್ಕಳು, ಒಂದಕ್ಕೆ 4, ಇನ್ನೊಂದಕ್ಕೆ 2 ವಯಸ್ಸು. ರೈಲಾಟ ಆಡ್ತಾ ಇದ್ದಾವೆ. ಅಪ್ಪ ಎಲ್ಲಿ ಅಂತ ನಾನು ಹೊರಗಡೆ ಹೋದಾಗ ನನ್ನನ್ನು ಕೇಳಿದ್ರೆ ನಾನು ಏನಂತ ಉತ್ತರ ಕೊಡ್ಲಿ? ನಾನು ಹೇಗೆ ಈ ಮುಖ ತೋರಿಸ್ಲಿ? ಇಲ್ಲ, ನಾ ಹೋಗೋದಿಲ್ಲ. ನನ್ ಮಗನ ನಿಲ್ಬಿಟ್ಟು ನಾ ಹೋಗೋದಿಲ್ಲ, ನಾ ಹೋಗೋದಿಲ್ಲ, ಅಮ್ಮ, ನಾ ಹೋಗೋದಿಲ್ಲ, ಅಮ್ಮ, ನಾ ಹೋಗೋದಿಲ್ಲ, ಹೋಗೋದಿಲ್ಲ, ಹೋಗೋದಿಲ್ಲ. ಕಾಫಿ ಕೊಡಮ್ಮ, ಕಾಫಿ ಕೊಡಮ್ಮ. ಎಂತ ಪುಣ್ಯಮ್ಮ, ಹುಟ್ಟದಾಗ ಹಾಲು ಕೊಡಿಸಿ ಬೆಳೆಸ್ತವಳು ನೀನು. ಹುಟ್ಟ ಅಳಿಸಿ ಹೋಗುವಾಗ ಹಾಲಿನ ಜೊತೆ ಸಕ್ಕರೆ. ಏನಮ್ಮ, ಕೊನೆ ಲೋಟ ಅಂತ ಮನೆಯಲ್ಲಿರೋ ಸಕ್ಕರೆ ಎಲ್ಲ ಹಾಕೊಂಡ್ಬಂದಾಗಿದೆ. ಆ ಮನೇಲಿ ನೆನೆದಿ ಸಕ್ಕರೆ ಮನೆ ಎಲ್ಲಿದೆ? ಅದು ಮನೆ ಅಲ್ಲ, ಸ್ಮಶಾನ. ಅಲ್ಲಿ ಕಾಣೋದಿಲ್ಲ ಬರೀ ಬೋಳೆಗಳು, ಬೂದಿ ಮಾತ್ರ. ಸಾಹೇಬ್ರೆ, ಸಾಹೇಬ್ರೆ, ಇಲ್ಲಿ ನೋಡಿ, ಇವ್ ಮಕ್ಳು ಎಷ್ಟು ಮುದ್ದಾಗಿವೆ ನೋಡಿ. ಈ ಮಕ್ಳು ಮುಖ ನೋಡ್ಕೊಂಡಾದ್ರು ನನ್ ಮಗನ್ ಬಿಟ್ಬಿಡಿ ಸಾಹೇಬ್ರೆ, ಬಿಟ್ಬಿಡಿ. ಅವನ ಗಲ್ಲಿಗೆ ಹಾಕ್ಬಿಡಿ ಸಾಹೇಬ್ರೆ, ಬಿಟ್ಬಿಡಿ. ಅಮ್ಮ, ಅಮ್ಮ, ಸುಮ್ನಿರು. ಇಲ್ಲಿ ನೋಡು, ನಿನ್ ಮಕ್ಕಳು ನೋಡು, ನೋಡು, ನೋಡು ಚಂದ. ನೀನು ಇಲ್ಲಿಂದ ಹೊರಡು. ನಿನಗಿಲ್ಲ ಅಷ್ಟು ಹೊತ್ತು.
ಖಾಲಿ ಲೋಟ ತಗೊಂಡು ನಾನ್ ಏನಂತ ಹೇಳಿ, ಏನಂತ ತೋರ್ಸ್ಲಿ? ಯಾರಿಗ್ ಬೇಕು ಈ ಹಾಲು ಖಾಲಿ ಲೋಟ? ಈ ಲೋಟ ಏನ್ ಮಾಡ್ತಮ್ಮ? ಹಾಲು ಬರುತ್ತೆ, ಹಾಲು ಹೋಗುತ್ತೆ. ಇದನ್ನ ಬಿಸಾಕ್ಬಿಟ್ರೆ ಆ ಹಾಲನ್ನು ಯಾವ್ದ್ರಲ್ಲಿ ಇಟ್ಕೊಳ್ತೀಯಮ್ಮ? ಈ ಲೋಟ ಬೇಕಮ್ಮ. ಮಕ್ಕಳಿಗೆ ಹಾಲು ಬೇಕು, ನೀನು ಬೇಕಮ್ಮ. ಇವಳನ್ನ ಕರ್ಕೊಂಬಂದ್ ಮದುವೆ ಮಾಡಿಸಿತ್ತು ನೀನೆ. ನಾನ್ ಮಾಡಿದ ತಪ್ಪಿಗೆ, ನನ್ನ ಹೊಟ್ಟೆಲ್ ಹುಟ್ಟಿದ ತಪ್ಪಿಗೆ ಅವ್ರಿಗೆ ಯಾಕಮ್ಮ ಶಿಕ್ಷೆ ಕೊಡ್ತೀಯ? ಮಗನಿಗಾಗಿ ಸಾಯ್ತೀನಿ ಅಂತ ಇರೋ ನೀನು ನಿನ್ ಸೊಸೆಗಾಗಿ, ನಿನ್ ಮೊಮ್ಮಕ್ಕಳಿಗೋಸ್ಕರ ಬದುಕ್ಬೇಕಮ್ಮ. ಅವರನ್ನ ದಾರಿ ತಪ್ಸೋ ಹಕ್ಕು ನನಗಿಲ್ಲಮ್ಮ, ನನಗಿಲ್ಲ. ಹೊತ್ತಾಗ್ತಿದೆ ತಾಯಿ, ಹೀಗಾದ್ರೆ ಬೆಳಗಾಗ್ಬಿಡುತ್ತಮ್ಮ. ಪ್ರಪಂಚಕ್ಕೆ ಬೆಳಗಾಗ್ತಾ ಇದೆ, ಆದರೆ ನಮ್ ಪ್ರಪಂಚಕ್ಕೆ ಸಂಜೆ. ಸೂರ್ಯ ಹುಟ್ಟುತ್ತಾ ಇದ್ದಾನೆ, ಇಲ್ಲಿ ನಮ್ಮನೆ ಸೂರ್ಯ ಮುಳುಗ್ತಾ ಇದ್ದಾನೆ ಸಾಹೇಬ್ರೆ, ಮುಳುಗ್ತಾ ಇದ್ದಾನೆ. ನಾ ಹೋಗಲ್ಲ, ನಾ ಹೋಗಲ್ಲ. ಅಮ್ಮ, ಅಮ್ಮ, ಆಯ್ತು ಹೋಗ್ಬೇಡ. ಹೊರಗಡೆ ನನ್ನ ಹೆಂಡತಿ ಮಕ್ಳಿದಾರಲ್ಲ, ಅವ್ರನ್ನ ಎಲ್ಲಾರ ಮುಂದೆನೂ ಕೊಂದ್ಬಿಡು. ಡೋಂಟ್ ಪ್ರೊವೋಕ್ ಹರ್. ತಾಯಿನ ಪ್ರಚೋದಿಸ್ಬೇಡ. ಇಲ್ಲ ಸರ್, ಆಗ ಅವ್ರ ಸಮಸ್ಯೆನೂ ಬಗೆಹರಿಯುತ್ತೆ, ಇವಳ ಆಸೆನೂ ನೆರವೇರುತ್ತೆ. ನಿನ್ನನ್ನ ಕರ್ಕೊಂಡ್ಬಂದು ನನ್ನ ಜೊತೆ ನೇಣು ಹಾಕ್ತಾರೆ. ಇಬ್ಬರೊಟ್ಟಿಗೆ ಹೋಗೋಣ. ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ? ಮತ್ತಿನ್ನೇನ್ ಮಾಡ್ಲಮ್ಮ? ನನ್ನ ಕ್ಷಮಿಸ್ಬಿಡಮ್ಮ. ನನಗೆ ತುಂಬಾ ನೋವು ಕೊಟ್ಟಿದ್ದೀನಿ, ತುಂಬಾನೇ ನೋವು ಕೊಟ್ಟಿದ್ದೀನಿ. ಸ್ವಲ್ಪ ದಿನ ಕಷ್ಟ ಆಗುತ್ತೆ ಆಮೇಲೆ. ಸರ್ ಸರ್ ಪ್ಲೀಸ್, ಸರ್ ಪ್ಲೀಸ್ ಕರ್ಕೊಂಡೋಗಿ ಸರ್. ನೋಡಿ ತಾಯಿ, ಸ್ವಲ್ಪ ಹೊರಗಿರಿ ನೀವು, ಎಲ್ಲ ಬೇಗ ಮುಗಿದು ಹೋಗುತ್ತೆ. ಆಮೇಲೆ ನಾವೇ ಶವನ ಚೆನ್ನ ನಿಮಗೆ ಒಪ್ಪಿಸ್ತೀವಿ. ಕರ್ಕೊಂಡೋಗ್ರಿ, ಮಾತಾಡು. ಯಾವ ಪಾಪಿಯ ಕಣ್ಣು ತಾಕಿತೋ ತಾಯಿ ನೀಡಿದ ಬದುಕಿಗೆ, ಯಾವ ರಾಕ್ಷಸನೊಳಗೆ ನುಸುಳಿದ ನಾನು ಮಾಡಿದ ಪಾಪಕ್ಕೆ, ತಡೆದು ನೋವು ಹಡೆದೆ ನೀನು, ತಡೆದು ನೋವು ಹಡೆದೆ ನೀನು, ಋಣವ ತೀರಿಸಲಾರೆನು. ಹೊರಡುತ್ತಿರುವ ಗಳಿಗೆಯಲ್ಲೂ, ಹೊರಡುತ್ತಿರುವ ಗಳಿಗೆಯಲ್ಲೂ ನೋವಿಸೋಗನಾದೆನು. ಕಷ್ಟ, ಬಹಳ ಕಷ್ಟ. ಇನ್ನೇನಾದ್ರೂ ಹೇಳೋದು ಕೇಳೋದು ಚೆನ್ನ? ನಡ್ಸ್ಕೊಡ್ತೀರಾ ಸರ್? ಕಾನೂನಿಗೆ ವಿರುದ್ಧ ಇಲ್ಲಿದ್ರೆ ಸರ್, ನನ್ನ ಹೆಂಡತಿ ಹಾಲ್ ಮಾಡ್ತಾಳೆ. ಸರಿ, ವರ್ತನೆಯವರು ಸರಿಯಾಗಿ ತಿಂಗಳಿಗೆ ಹಣ ಕೊಡ್ತಾರೆ. ಅವಳಿಗೆ ಮೋಸ ಮಾಡಬಹುದು. ಪಾಪ ಅವಳು ಹಸುವಿಂದ ಕಳ್ಳಿ ಆದ್ರೂ ಆಗ್ಬಹುದು. ಆ ಹಾಲ್ನ ಚೈಲ್ಗೆ ಅಂತ ನೀವು ತಗೊಂಡ್ರೆ ಸರ್ಕಾರ ಕಾಂಟ್ರಾಕ್ಟ್ ಕೊಟ್ಬಿಟ್ಟಿದೆ. ಅದಾಗೋಲ್ಲ. ಅದೊಂದು ಕೆಲಸ ಮಾಡಬಹುದು, ನಮ್ಮನೆಗೆ ಮತ್ತೆ ನಮ್ಮ ಸುತ್ತಮುತ್ತ ಇರೋ ಮನೆಗೆ ತಗೊಳ್ಳಿ ಅಂತ ಹೇಳ್ಬೋದು. ಹಣ ಕೊಡಿಸೋ ಜವಾಬ್ದಾರಿ ನಂದು. ಆಗ್ಬೋದಾ?
ಸರಿ ಸರ್. ಸರ್, ಹ್ಮ್. ಎರಡನೇದು, ಹ್ಮ್. ಮುಂದಿನ ವರ್ಷ ಹ್ಮ್. ನನ್ನ ಮಕ್ಕಳು ಶಾಲೆ ಸೇರ್ತಾರೆ. ಹಾ. ಅಲ್ಲಿ ತಂದೆ ಹೆಸರನ್ನ ಕೇಳಿದಿರೋ ಹಾಗೆ ವ್ಯವಸ್ಥೆ ಮಾಡಬೇಕು. ಯಾಕೆ? ಯಾಕೆಂದ್ರೆ ಕೊಲೆಗಾರನ್ ಮಕ್ಕಳು ಅಂತ ಯಾರು ಬೆರಳು ಮಾಡಿ ಅವಮಾನ ಮಾಡಬಾರ್ದು. ಅದಕ್ಕೆ. ಅಲ್ಲ ಜನ ಸತ್ಯ ಮುಚ್ಚಿಟ್ಟು ಜನರ ಬಾಯಿ ಮುಚ್ಚೋಕ್ಕಾಗುತ್ತಾ? ಇರೋ ವಿಷಯ ತಾನೇ. ಇರೋ ವಿಷಯ ಅಲ್ಲ ಸರ್, ಇರೋ ವಿಷಯ ಅಲ್ಲ. ಅದಕ್ಕೆ ವಿನಂತಿ ಮಾಡ್ತಾ ಇದ್ದೀನಿ. ಯಾಕವ್ರು ನಿನ್ ಮಕ್ಕಳಲ್ವಾ? ನನ್ ಮಕ್ಕಳೇ ಸರ್, ನನ್ ಮಕ್ಕಳೇ ಸರ್. ಆದ್ರೆ ಕೊಲೆಗಾರನ್ ಮಕ್ಕಳಲ್ಲ. ಅರ್ಥ ಆಗ್ಲಿಲ್ಲ. ನಾನು ಕೊಲೆ ಮಾಡಿದ್ದು ಅವ್ರು ಹುಟ್ಟಿದ ನಂತರ ಸರ್. ಅವು ಈ ಚನ್ನನ್ ಮಕ್ಕಳು ಸರ್, ಕೊಲೆಗಾರನ್ ಮಕ್ಕಳಲ್ಲ. ಸರಿ, ನಾನು ಪ್ರಯತ್ನ ಪಡ್ತೀನಿ. ಅಷ್ಟೇನಾ? ಇನ್ನೊಂದಿದೆ ಸರ್. ಏನು? ನನ್ನ ಕಾದಂಬರಿನ ಪ್ರಿಂಟ್ ಮಾಡಿಸಿ ಅದರಿಂದ ಬರೋ ಹಣನ ನಮ್ಮ ತಾಯಿ ತಲುಪಿಸ್ಬಿಡಿ. ಇದನ್ನ ಮಾರ ಕೊಂಡ್ಕೊಳ್ತಾರೋ ಇಲ್ವೋ ಅಂತ ಸಂದೇಹ ಪಡಬೇಡಿ ಸರ್. ಟೆಂಡರ್ ಹಾಕ್ಸಿ. ಗಾಂಧಿನಗರದಲ್ಲಿ ಸಂಚಲನ ಸೃಷ್ಟಿ ಮಾಡಿದ ಕೊಲೆಗಾರ ಚನ್ನಕೇಶವನ ನನ್ನ ಹಣೆ ಬರಹ ಅಂತ ಪ್ರಕಾಶಕರು ಜೈಲು ಗೋಡೆಗಳನ್ನ ಉರುಳಿಸ್ಕೊಂಡು ಬರ್ತಾರೆ ಸರ್. ಲಾಠಿ ಚಾರ್ಜ್ ಕೂಡ ಮಾಡಿಸ್ಬೇಕಾಗ್ಬೋದು ಸರ್. ನಮ್ಮ ಜನಕ್ಕೆ ಪಕ್ಕದ ಮನೆ ಜಗಳ ಮನರಂಜನೆ ಸರ್. ಅದರಲ್ಲೂ ಒಬ್ಬ ಖೈದಿ ಹಣೆ ಬರಹ ಅಂದ್ರೆ ಕುತೂಹಲ ಜಾಸ್ತಿ ಸರ್. ಯಾರು ಹೆಚ್ಚು ಹಣ ಕೊಡ್ತಾರೋ ಅವ್ರಿಗೆ ಅದನ್ನ ಮಾರಿ ಸರ್. ಬಂದ ಹಣನ ನಮ್ಮ ತಾಯಿಗೆ ತಲುಪಿಸ್ಬಿಡಿ. ಅಲ್ಲಿವರೆಗೂ ಅವಳಿದ್ರೆ. ಯಾಕಪ್ಪ, ಯಾಕೆ ಯೋಚನೆ ಮಾಡ್ತೀವಿ? ಯೋಚನೆ ಮಾಡಿದ ಮಾತ್ರಕ್ಕೆ ಆಗೋದಾಗದೇ ಇರುತ್ತ ಸರ್. ದಶರಥನ ಗಂಡಿಯದೇನೆ ಒಡೆದೋಯ್ತಂತೆ. ಪಾಪ ನಮ್ಮ ತಾಯಿ ಹೆಣ್ಣು. ನಿನ್ನ ಈ ಹಣೆ ಬರಹದಲ್ಲಿ ನಮ್ಮ ಬಗ್ಗೆನೂ ಬರಹ ಇದೆಯೋ? ಅಂದ್ರೆ ಐ ಮೀನ್ ಸಿಸ್ಟಮ್, ವ್ಯವಸ್ಥೆ, ಏನಾದ್ರೂ ಆಕ್ಷೇಪಾರ್ಹವಾದ ಏನಾದ್ರೂ ಬರೆದಿತ್ತು ಅಂತಂದ್ರೆ ಅಪ್ಪಣೆ